ಸ್ವರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರಿಕಾಲ ವಂದರು ಪೂಜ್ಯರು ಆದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮಸ್ತ ಬಹುಸಂಘ ಮಹಾರಾಜರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರತಕ್ಕಂಥ ದರೂರ್ ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜಾ ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಧರ್ಮಸಭೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರ್ತಕ್ಕಂಥವರು ಅತ್ಯಂತ ಆತ್ಮೀಯ ಪರಮ ಪೂಜರಾದ ಸದನಿಗೆ ನರಿಕಾನಂದನವರ ದಿವ್ಯಚರಣೆಗೆ ನತಮಸ್ತಕನಾಗಿ ಈ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವರು ಹಾರುಗೆರೆಯ ರವಿ ಗುರುಸ್ವಾಮಿಗಳು, ಸದಾಶಿವ ಗುರುಸ್ವಾಮಿಗಳು, ದರೂರಿನ ಗಳತಿಗೆ ಗುರುಸ್ವಾಮಿಗಳ ಆದಿಯಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರುಸ್ವಾಮಿಗಳ ದಿವ್ಯಚರಣಕ್ಕೂ ಮಾಲಾಧಾರಿಗಳ ದಿವ್ಯಚರಣಕ್ಕೂ ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಅನ್ನ ದಾಸೋಹವನ್ನು ಮಾಡ್ತಿರ್ತಕ್ಕಂಥ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಮಾಮ್ ಸಾಬ್ ಮಧ್ವಾವರು ಕೂಡ ಶರಣೆಂದು, ಅಣ್ಣಾ ಸಾಬ್ ನಾಯ್ಕ ಅವರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ಎಲ್ಲಾ ಜನ ಅರ್ಧ ಹೋಗಿಬಿಟ್ಟದ ಅಗ್ನಿ ಆದ ತಕ್ಷಣ. ಆದ್ರೂ ಇರ್ಲಿ, ಈಗೇನ ಅಗ್ನಿಯನ್ನ ಮಾಡಿ ತಾವು ಬಂದೀರಿ. ಒಂದು ಸಣ್ಣ ಮಾತನ್ನ ಹೇಳ್ತೀನಿ. ಹುಬ್ಬಳ್ಳಿ ಸಿದ್ಧಾರೂಢರ ಕಾಲಾವಧಿಯೊಳಗೆ ತಲೆ ಮ್ಯಾಗ ಯಾರೋ ಬೆಂಕಿ ಕೆಂಡವನ್ನಿಟ್ಟಿರ್ತಾರ. ಅವಾಗ ಭಕ್ತರು ಬಂದು ಕೇಳ್ತಾರ, ಯಪ್ಪ ತಲೆ ಮ್ಯಾಗ ಬೆಂಕಿ ಕೆಂಡ ಇಟ್ಟಾರಲ್ರಿ, ತಲೆ ಸುಡಂಗಿಲ್ಲೇನ್ರಿ ಅಂತಂದಾಗ ಸಿದ್ಧಾರೂಢರ ಬಾಯಿಂದ ಉದ್ಗಾರ ಬರುತ್ತದ, ಮ್ಯಾಗಿಂದು ಬೆಂಕಿ ಅದ, ಒಳಗಿಂದು ಬೆಂಕಿ ಅದ, ಬೆಂಕಿಯನ್ನೆಂದರೆ ಸುಡ್ಲಿಕ್ಕೆ ಸಾಧ್ಯ ಅದ ಅಂತ ಹೇಳಿದ್ರು. ಇವತ್ತು ತಾವು ಅಗ್ನಿ ಹಾಲು ಬರುವಾಗ ಬೆಂಕಿ ಮ್ಯಾಗ ಹಾಲು ಬರಾಕತ್ತೀರಿ, ಅದ್ರ ಒಳಗೆ ಏನಾಕತ್ತೀರಿ, ಓಂ ಶ್ರೀ ಸ್ವಾಮಿ ಶರಣಮಯ್ಯಪ್ಪ ಅಂತೇಳಿ. ಒಳಗೂ ಅಯ್ಯಪ್ಪದನ, ತಲೆ ಮ್ಯಾಗೂ ಅಯ್ಯಪ್ಪದನ, ಆ ಅಗ್ನಿ ಒಳಗೂ ಅಯ್ಯಪ್ಪದನ ಅಂದಾಗ ನಿಮ್ಮ ಕಾಲಿಗೆ ಸುಡಂಗಿಲ್ಲ. ನಿಜವಾದ ಭಕ್ತಿ ತಾಕತ್ ಅಂತ ಹೇಳ್ಬೇಕಾಗ್ತದೆ. ಈ ಭಾಗದೊಳಗೆ ಬಹಳ ಇತಿಹಾಸಕ್ಕೆ ಹೋಗೋದಿಲ್ಲ. ಇಲ್ಲಿ ಸಬ್ಸಾಗರ್ ಆಗಿರ್ಬೋದು, ದರೂರ್ ಆಗಿರ್ಬೋದು, ಯತ್ನಿ ತಾಲೂಕೊಳಗೆ ಕೌಟಗ ಒಂದೊಂದು ಹಳ್ಳಿ ಒಳಗೆ ಬಹಳ ವಿಶೇಷ ಅದ. ಈ ಸಬ್ಸಾಗರ್ ಗ್ರಾಮದೊಳಗ ಹಾವೇರಿಯ ಹುಕ್ಕೇರಿ ಮಠಕ್ಕೆ ಒಬ್ಬ ಜ್ಞಾನಿಗಳನ್ನು ಕೊಟ್ಟಿರ್ತಕ್ಕಂಥ ಊರಿದು ಸಬ್ಸಾಗರ ಗ್ರಾಮ. ಅದೇ ರೀತಿಯಾಗಿ ನದಿ ಇಂಗಳಗಾಂವ್ ಅತನೇ ಶಿವಗಳ ಜನ್ಮಸ್ಥಳ, ಬಹಳ ಪುಣ್ಯದ ಭೂಮಿ ಅದ. ಈ ಭಾಗದೊಳಗೆ ಎಲ್ಲಾ ಹಳ್ಳಿಗಳೊಳಗ ಕೌಟಗಪ್ಪ ಗ್ರಾಮದೊಳಗ ಅತ್ಯಂತ ಹೆಚ್ಚಿನ ಜೈನಯತಿ ಮುನಿ ಮಹಾರಾಜರನ್ನ ಕೊಟ್ಟಿರ್ತಕ್ಕಂಥ ಊರದ. ದರೂರದೊಳಗ ಶಂಭುಲಿಂಗ ಶಾಸ್ತ್ರಿಗಳನ್ನ ಕೊಟ್ಟಿರ್ತಕ್ಕಂಥ ಊರದ. ಅತನೇ ತಾಲೂಕು ಸಾಮಾನ್ಯ ಅಲ್ಲ, ಒಂದೊಂದು ಹಳ್ಳಿಯೊಳಗ ಅಮ್ಮನಿನೊಳಗ ಒಬ್ಬೊಬ್ಬರು ಜ್ಞಾನಿಗಳನ್ನು ಕೊಟ್ಟಿರ್ತಕ್ಕಂಥ ಊರದ. ಇಲ್ಲೇನ 48 ಜ್ಯೋತಿಗಳನ್ನು ಹಚ್ಚಿರಲತ್ತವ್. ನಿಮ್ಮ ತಲೆಯೊಳಗೆ ಏನದ, ಏನೋ ಒಂದು ಜ್ಯೋತಿ ಹಚ್ಚಾರ, ಬೆಳಗ್ಸಾಕಟ್ಟಾರಂತದ. ಆ 48 ಜ್ಯೋತಿ ಒಳಗ ಒಂದು ಶಕ್ತಿ ಅದ. ಜೈನಯತಿ ಮುನಿ ಮಹಾರಾಜರು ಭಕ್ತ ಮರ ಅಂತ ಹೇಳಿ 48 ಮಂತ್ರಗಳನ್ನು ಹೇಳ್ಯಾರ. ಅವರಿಗೆ ಮೈತುಂಬ ಚೈನೆಗಳನ್ನು ಹಾಕಿದಂತ ಮಾನ್ ತುಂಗಾಚಾರ್ಯ ಅಂತೇಳಿ ರಚನೆ ಮಾಡಿರ್ತಕ್ಕಂಥದ್ದದ. 48 ಕಬ್ಬಿನ ಸರಳುಗಳನ್ನ ಮೈಗೆ ಸುತ್ತ ಹಾಕಿದಾಗ ಒಂದೊಂದು ಶ್ಲೋಕ ಹೇಳಿದಾಗ ಒಂದೊಂದು ಚಡಿ ಬಿಚ್ಚಿ ಬಿದ್ದದ. 48 ಜ್ಯೋತಿ ಹಚ್ಚಾರಲ್ಲ, ಆ ಜ್ಯೋತಿ ಒಳಗೆ ಬಹಳ ಶಕ್ತಿ ಅದ. ಏನು ಸಂಕಲ್ಪ ಮಾಡ್ರಿ ಈಡೇರ್ತಕ್ಕಂಥ ಜ್ಯೋತಿ ಸಲುವಾಗಿ 48 ಜ್ಯೋತಿ ಹಚ್ಚಾರಿ. ಬಹಳ ವಿಷಯಕ್ಕೆ ಹೋಗೋದಿಲ್ಲ. ಯಾಕೆ ಅಯ್ಯಪ್ಪ ನಾವು ಪೂಜೆ ಮಾಡಬೇಕು? ಅಯ್ಯಪ್ಪ ಏನ್ ಹೇಳ್ಯಾನ? ನಾವ್ ಏನ್ರೆ ಬರದಾಗ ಮ್ಯಾಗ ಏನ್ ಬರಿತೀವಿ? ತತ್ ತ್ವಂ ಅಸಿ ತತ್ವಮಸಿ ಅಂತ ಬರಿತೀವಿ. ಒಬ್ಬ ಜ್ಞಾನಿಗಳು ಹೇಳ್ತಾರ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ ತ್ವಮಸಿ ತತ್ವಮಸಿ ಅಂತ ಹೇಳಿ. ಅಂದ್ರೆ ಇದರ ಅರ್ಥ ಅಯ್ಯಪ್ಪ ನಾನು ದೇವ್ರಂತ ಹೇಳಿಲ್ಲ, ನೀನ ದೇವರದೆ ಅಂತ ನಮ್ಮ ಕಡೆ ಬಟ್ಟು ಮಾಡ್ತಾರ. ಅಂದ್ರೆ ಯಾವಾಗ ನಾವು 48 ದಿನಗಳ ಕಾಲ ಮಡಿಯನ್ನ ಅತ್ಯಂತ ಕಟ್ಟುನಿಟ್ಟಾಗಿ ವ್ರತವನ್ನ ಮಾಡ್ತೀವಲ್ಲ, ಅವಾಗ ನಮ್ಮೊಳಗ ಅಯ್ಯಪ್ಪ ಜಾಗೃತ ಆಗ್ತಾನ. ಬಹಳ ವಿಷಯಕ್ಕೆ ಹೋಗೋದಿಲ್ಲ. ನಾವ್ ಇವತ್ತು ಕಲಿಯುಗದೊಳಗೆ ಏನು ಬೇಡಬೇಕಾಗಿದೆ ಅಂತಂದ್ರ, ಬಹಳ ಜನ ತಾಯಂದರು ಸೇರಿ ಅಗ್ನಿ ಹಾಯುವಾಗ ಅಯ್ಯಪ್ಪನನ್ನ ನೋಡಿ, ಮೂರ್ತಿಯನ್ನ ನೋಡಿ ನೀವು ಮನದೊಳಗೆ ಸಂಕಲ್ಪ ಮಾಡ್ತಿರ್ತೀರಿ. ಆ ಎಲ್ಲಾ ಸಂಕಲ್ಪ ಅಯ್ಯಪ್ಪ ಈಡೇರಿಸು. ಆದ್ರೆ ಏನು ಬೇಡಬೇಕು? ಕಲಬುರಗಿ ಜಿಲ್ಲೆ ಗತ್ತರ್ಗಿ ಅಂತೇಳಿ ಭಾಗ್ಯವಂತಿದ್ದೇವೆ. ನಮ್ಮೂರಾಗೂ ಭಾಗ್ಯವಂತಿ ಎರಡಲ್ಲವು. ದೇವಿ ಮುಂದೆ ಏನ್ ಬೇಡಬೇಕು ನಾವು? ಮನೆ ಗತ್ತರಿಗೆ ಒಳಗ ತಾಯಿ ಬೇಡ್ಯಾಳ, 50 ರೂಪಾಯಿ ನೋಟಿನ ಮ್ಯಾಗ ಬರೀತಾಳ. ಏನು ಬರೀತಾಳಂದ್ರ, ಮುಂದಿನ ಅಮಾಸಿಗೆ ಬರೋದ್ರೊಳಗ 5,000 ರೂಪಾಯಿ ಹಾಕ್ತೀನಿ ಹುಂಡಿಯೊಳಗ. ಆದ್ರ ಮುಂದಿನ ಅಮಾಸಿಗೆ ಬರೋದ್ರೊಳಗ ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡುವಂತ ಬೇಡ್ತಾರೆ. ನಡೆದ ಘಟನೆ ಇನ್ನೇನು ಹೊಸದ್ ಹೇಳ್ತಾರೆ. ಟಿವಿ ಒಳಗೂ ಬಂದದ, ಪತ್ರಿಕೆ ಒಳಗೂ ಬಂದದ. ಇನ್ನೊಬ್ಬಳ ತಾಯಿ ಬೇಡ್ತಾಳೆ. ಏನ್ ಬೇಡ್ತಾಳಂದ್ರ, ಅಕ್ಕ ಸಾಯಲಿ, ಅಕ್ಕನ ಗಂಡನ ಮದುವೆ ಆಗ್ತೀನಿ ಅಂತ ಬೇಡ್ತಾಳೆ. ನಾವೇನು ಬೇಡಬೇಕಾಗ್ಯದ? ಇವತ್ತು ಮಾಲಾಧಾರಿಗಳಾಗಿ ಇಷ್ಟೆಲ್ಲ ನಿಂತೀವಿ. ಅಯ್ಯಪ್ಪನ ಮುಂದೆ ಸಂಕಲ್ಪ ಮಾಡಿ ರವಿ ಗುರುಸ್ವಾಮಿಗಳು ಏನ್ ಬೇಡಬೇಕಾಗ್ಯದ?
ನನ್ನ ಕಣ್ಣೀರ್ ಒರೆಸ್ಪ ತರುದು ಗ್ರಾಮದವ್ರ ಕಣ್ಣೀರ್ ಒರೆಸು ಅಥಣಿ ತಾಲೂಕದವ್ರದ್ದು ಬೆಳಗಾವಿ ಜಿಲ್ಲಾ ಉತ್ತರ ಕರ್ನಾಟಕ ಇಡೀ ಕನ್ನಡ ನಾಡಿನ ಜನರ ಕಣ್ಣೀರ್ ಒರೆಸಂಗ ಅಯ್ಯಪ್ಪ ಆಶೀರ್ವಾದ ಮಾಡುವಂತ ನಾವು ಬೇಡಬೇಕಾಗಿದೆ. ಏನು ಬೇಡಾಕತ್ತೀವಿ? ಬಾಜು ಹೊಲದ 2,000 ಟನ್ ಕಬ್ಬು ಆಯ್ತಾರ, ಮುಂಜಾನೆ ನಿಂಬೆ ಹಣ್ಣು ಬಿದ್ದುವ. ಬಾಜು ಮನ್ಯಾಗ ಅಣ್ತಂಬರು ಮಿಲಿಟರಿ ಹೋದ ಪೊಲೀಸ್ ಅದ ನೌಕರಿ ಹಾಯ್ತಾರ, ಮುಂಜಾನೆ ನಿಂಬೆ ಹಣ್ಣು ಬಿದ್ದುವ. ಅದ್ರೊಳಗೆ ನಮ್ಮ ಜನ ಹೆಂಗಾಗ್ಯಾರಂದ್ರ ಯಾವ್ದೋ ಹುಡುಗ ಶರಬತ್ ಮಾಡಕ್ ಲಿಂಬಿಕಾಯಿ ಹಿಡ್ಕೊಂಡ್ ಹೊಂಟಿದ್ರು, ಕೈ ಜಾರಿ ನಮ್ಮ ಮನೆ ಮುಂದೆ ಬಿದ್ರು ಮುಂಜಾನೆ ತಾಯಂದ್ರಿ ಸಂಶಯ ಚಲೋನ. ಅದಕ್ಕ ನಾವೆಲ್ಲ ಶಿವಯೋಗಿಗಳ ನಾಡಿಗಳು ಹುಟ್ಟಿದವರು ಇದೀವಿ. ನಿಮ್ಮೆಲ್ಲ ಅಯ್ಯಪ್ಪಗಳಿಗೆ ಪಾದಕ್ಕೆ ಬಿದ್ದ ಬೇಡ್ಕೊಳ್ತೀನಿ ನಾನು. ಇಲ್ಲಿ ಬಹಳ ಜನ ನಿಂತೀರಿ. ಏನು ಬೇಡಬೇಕು, ಏನು ಬದಲಾವಣೆ ಆಗಬೇಕು ಅಂತಂದ್ರ ಸಂಪೂರ್ಣವಾಗಿ ಕರ್ನಾಟಕದೊಳಗೆ ಸಾರಾಯಿ ಬಂದ್ ಆಗಬೇಕು, ನಮ್ಮ ಯುವಕರು ದುಶ್ಚಟದಿಂದ ಮುಕ್ತ ಆಗಬೇಕಂದ್ರೆ ನಿಮ್ಮಿಂದ ಸಾಧ್ಯ ಐತಿ. 7 ಗಂಟೆ ಆಯ್ತಾರೆ 10, 12, 13, 15 ವರ್ಷದ ಯುವಕರೆಲ್ಲ ಕೊಡೋದು ನಾವು ವಿಚಾರ ಮಾಡ್ಬೇಕು. ಒಬ್ಬ ತಾಯಿ 9 ತಿಂಗಳ ಗರ್ಭದೊಳಗೆ ಇಟ್ಟುಕೊಂಡ ಈ ಭೂಮಿಗೆ ಬಿಟ್ಟು ಬೆಳೆಸಿರ್ತಕ್ಕಂಥ ತಾಯಿ ಮುಂದೆ 20, 25 ವರ್ಷದ ಯುವಕರು ಕುಡಿದು ಸತ್ತು ಹೊಂಟಾರ. ಇದಾಗಬಾರ್ದು. ಸಂಪೂರ್ಣ ಸಾರಾಯಿ ಬಂದ್ ಆಗ್ಬೇಕಾದ್ರೆ ನಾವು ಬಿಡಬೇಕಲ್ಲ. ನೀವೆಲ್ಲ ದುಶ್ಚಟ ಮುಕ್ತ ಆಗಿರಿ. ನಿಮ್ ಪಾದಕ್ಕೆ ಬೇಡ್ತೀನಿ. ಇಷ್ಟೆಲ್ಲ ಜನ ನಿಮ್ಮನ್ನ ನೋಡ್ತಿರ್ತದ. ಮಾಲಿ ತೆಗೆದ ನಂತರ ಏನ್ ಮಾಡ್ರಿ ಅಂತಂದ್ರ ಸಣ್ಣ ಪುಟ್ಟ ದುಶ್ಚಟಿದ್ರು ನೀವು ಬಿಡ್ರಿ. ನೀವು ಬದಲಾವಣೆ ಆದ್ರಿ ಅಂತಂದ್ರೆ ನಿಮ್ಮನ್ನ ನೋಡಿ ಲಕ್ಷಾಂತರ ಮಂದಿ ಬದಲಾವಣೆ ಆಗ್ತಾರ. ಅವಾಗ ನಮ್ಮ ಅಥಣಿ ತಾಲೂಕು ದುಶ್ಚಟ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಅದ. ಅಯ್ಯಪ್ಪ ಸ್ವಾಮಿ ಮಾಲಿ ಹಾಕಿದ್ರಿ ಅಧ್ಯಾತ್ಮ ಜಾಗೃತ ಆಗ್ಲಿಕ್ಕದ. ನಿಮ್ಮಿಂದ ಸಾಕಷ್ಟು ಬದಲಾವಣೆ ಆಗ್ತದೆ. ಕೊನೆ ಒಂದು ಮಾತು ನಾನು ಮಾತು ಮುಗಿಸ್ತೀನಿ. ರವಿ ಗುರುಸ್ವಾಮಿಗಳಂತವ್ರು ಬಹಳ ನಿಷ್ಠಾವಂತರದ. ಇಂಥ ಒಬ್ಬ ಗುರುಸ್ವಾಮಿಗಳನ್ನ ಕಾಡಬೇಕಂತ ಹೇಳಿ ಒಂದು ಹಳ್ಳಿ ಒಳಗೆ ಪೂಜೆ ಕರೀತಾರ. ದೇವಿ ಭಾವಚಿತ್ರ ಐತಿ. ಅದರ ಮುಂದೆ ಒಂದು ತೆಗೆದ ಅದರೊಳಗೆ ಕುರಿ ಕೋಳಿ ಎಲ್ಲ ಕತ್ತರಿಸಿ ಮಾಂಸ ಕಂಡು ಹಾಕಿ ಬಿಳಿ ಬಟ್ಟೆ ಮುಚ್ಚಿ ಹಾಕಿರ್ತಾರೆ. ರವಿ ಗುರುಸ್ವಾಮಿಗಳು ಹೋಗಿ ನಿಲ್ತಾರಲ್ಲಿ. ಅವಾಗ ಊರಾಗಿನವ್ರು ಎಲ್ಲಾರು ನಿಂತಾರ ಪೂಜೆ ಮಾಡೋಣ್ರಿ ಅಂತಂದಾಗ ರವಿ ಗುರುಸ್ವಾಮಿಗಳಂತವ್ರು ಏನಂತಾರ, ಇಲ್ಲೇನ ಮುಚ್ಚಿರಿ ಅಂದಾಗ ದೇವಿ ಭಾವಚಿತ್ರ ಪೂಜೆ ಮಾಡ್ಬೇಕಂದ್ರೆ ಮನೆಗೆ ಇಟ್ಟಿವ್ರಿ ಅಂತ ಹೇಳಿದ್ರು. ಅದ್ರ ರವಿ ಗುರುಸ್ವಾಮಿಗಳು 26 ವರ್ಷ ತಪಸ್ಸಿತ್ತು, ಎಲ್ಲ ಗೊತ್ತಾಗ್ತಾ ಇತ್ತು. ಸೂಕ್ಷ್ಮತೆ ನೋಡಿದ್ರು ಅದು ಮಲಿಯು ಎಲ್ಲ ಮಾಂಸ ಕಂಡಂತ ಗೊತ್ತಾಗಿತ್ತು. ಅವಾಗ ಮಲಿಯು ತಕ್ಕೋರಿಪ್ಪ ಅರಿವಿ ತೆಗಿರಿ, ಮಲಿಯು ತಗೋರಿ ಪೂಜೆ ಮಾಡೋಣ ಅಂತಂದಾಗ ಊರಿನ 4 ಜನ ನಗ್ತಾರ. ಅಯ್ಯಪ್ಪ ಸ್ವಾಮಿ ಸುಳ್ಳದಾನ, ಮಾಲಿ ಹಾಕಿದಾರ ಸುಳ್ಳದಾರ, ಗುರುಸ್ವಾಮಿಗಳು ಸುಳ್ಳದಾರ ಅಂತ ನಕ್ಕೊಂತ ತೆಗಿತಾರ. ಆ 4 ಜನರ ಕೈಯೊಳಗ ಮಾಂಸ ಕಂಡಾಗೆ ಬರ್ತದ. ಯಾವಾಗ ಅಯ್ಯಪ್ಪ ನಂಬಿದ ರವಿ ಗುರುಸ್ವಾಮಿಗಳ ಕೈಯಾಗ ಬಂದಾಗ ಏನಾಗ್ತದ, ಮಲಗಿವಾಗಿ ಪರಿವರ್ತನೆ ಆಗ್ತದ. ಅಯ್ಯಪ್ಪನ ತಾಕತ್ತದ. ಗುರುವಿನ ಮಗನಿಗೆ ಕಣ್ಣು ಕೊಟ್ಟಿರ್ತಕ್ಕಂಥವನು ಮಣಿಕಂಠದಾನ. ಮಹಿಷಿ ಮರ್ದನ ಮಾಡಿದಂತವನು ಮಣಿಕಂಠದಾನ. ಇಲ್ಲಿ 18 ಮೆಟ್ಲದಾವ. 100 ಕೋಟಿ ಆಸ್ತಿ ಇರ್ಲಿ, ಪ್ರಧಾನಿ ಇರ್ಲಿ, MLA ಇರ್ಲಿ, MP ಇರ್ಲಿ, ಆ ಮೆಟ್ಲ ಹತ್ತಕ್ ಪರ್ಮಿಷನ್ ಇಲ್ಲ. ಯಾರು ಮಾಲಿ ಹಾಕ್ತಾರ, ಉತ್ತರ ಮಾಡ್ತಾರ, ಗುರುಸ್ವಾಮಿಗಳ ಕಡೆ ಮಾಲಿ ಹಾಕ್ತಾರ, ಅವ್ರಿಗೆ ಪ್ರವೇಶ ಐತಿ. ಅದಕ್ಕಾಗಿ ಶರೀಫ್ ಹರಿಯಾಣ ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ. ಎಷ್ಟಿದ್ದಾರೆ ಏನಿದು ಖಾಲಿ ಮನಿ, ವಸ್ತಿ ಇರುವ ಮನೆ, ಗಸ್ತಿ ತಿರುಗುವ ಮನೆ, ಶಿಸ್ತಿಲಿರುವ ಶಿವನ ಮನೆ ಅದ. ಇದನ್ನು ಶವದ ಮನೆ ಮಾಡಿಕೊಳ್ಳಾರ್ದ ಮಣಿಕಂಠನ ಮನೆ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರ ಜನ್ಮವನ್ನು ಮುಕ್ತ ಮಾಡಿಕೊಂಡು ಅಂತ ಹೇಳಿ 12 ಮಾತುಗಳನ್ನು ತಮ್ಮೆಲ್ಲರ ಪಾದಕ. ಈಗ ಒಂದು ವಿಶೇಷ ಕಾರ್ಯಕ್ರಮ, ಸತ್ಕಾರ ಕಾರ್ಯಕ್ರಮ. ಗುರು 10